ಸಂಗೀತ ಲೋಕದ ಧ್ರುವತಾರಿಯೊಂದು ನಿನ್ನೆ ಅಸ್ತಂಗತವಾಗಿದೆ. ಹೌದು, ಜಾನಕಿ ಅವರು ಇನ್ನಿಲ್ಲ ಎನ್ನುವಂತಹ ವಿಚಾರ ಅವರ ಕೋಟ್ಯಾಂತರ ಅಭಿಮಾನಿಗಳಿಗೆ ನಿರಾಸೆಯನ್ನ ಉಂಟು ಮಾಡಿದೆ. ಜಾನಕಿ ಅವರ ಪಯಣ ನಿಜಕ್ಕೂ ರೋಚಕವಾಗಿತ್ತು. ಯಾಕಂತಂದ್ರೆ 90ರ ದಶಕದಿಂದ ಇಲ್ಲಿಯವರೆಗೂ ಸುದೀರ್ಘವಾದಂತಹ ಸಂಗೀತ ಪಯಣದಲ್ಲಿ ಇವರು ಸಾಗಿ ಬಂದಿದ್ರು. ಯಾವ ಹಿನ್ನೆಲೆಯೂ ಇಲ್ಲದೆ ಸಂಗೀತ ಲೋಕಕ್ಕೆ ಪಾದಾರ್ಪಣೆ ಮಾಡಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿ. ಯಶ್ ಜಾನಕಿ ಅವರ ಜರ್ನಿ ಹೇಗಿತ್ತು, ಕನ್ನಡದೊಂದಿಗಿನ ಅವರ ಬಾಂಧವ್ಯ ಹೇಗಿತ್ತು, ಇದೆಲ್ಲದರ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ನೀಡ್ತೇವೆ. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಜನಿಸಿದಂತ ಇವರು ಕೇವಲ 3ನೇ ವಯಸ್ಸಿಗೆ ಸಂಗೀತಾಭ್ಯಾಸವನ್ನ ಆರಂಭಿಸಿದ್ರು. 20ರ ಹರೆಯದಲ್ಲಿ ಚಿಕ್ಕಪ್ಪನ ಸಲಹೆಯಂತೆ ಚೆನ್ನೈಗೆ ತೆರಳಿದ ಇವರು MS ಸ್ಟುಡಿಯೋದಲ್ಲಿ ಸಂಗೀತ ನಿರ್ದೇಶಕ ಆರ್ ಸುದರ್ಶನಂ ಅವರ ಬಳಿ ಗಾಯಕಿಯಾಗಿ ಕೆಲಸವನ್ನ ಆರಂಭಿಸಿದ್ರು. 1957ರಲ್ಲಿ ತಮಿಳು ಚಿತ್ರ ವಿಧಿಯಿನ ವಿಳಾಯಟ್ಟುವಿನ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಪಾದಾರ್ಪಣೆಯನ್ನ ಮಾಡಿದ್ರು. ಅದೇ ವರ್ಷ 6 ಭಾಷೆಗಳಲ್ಲಿ ಹಾಡಿ ಗಮನವನ್ನ ಸೆಳೆದ್ರು. ಅದು ಬಹುಶಃ ಆ ಕಾಲಕ್ಕೆ ಅಪರೂಪದ ಸಾಧನೆಯಾಗಿತ್ತು. ಅಷ್ಟೇ ಅಲ್ಲದೆ ಇವರು ತಮ್ಮ ಮೊದಲ ಹಾಡಿನ ಗಾಯನಕ್ಕಾಗಿ ತೆಗೆದುಕೊಂಡಿದ್ದು 50 ರೂಪಾಯಿ ಸಂಭಾವನೆಯನ್ನ. ಆ ಕಾಲಕ್ಕೆ 50 ರೂಪಾಯಿ ಸಂಭಾವನೆ ಅಂತಂದ್ರೆ ಅದು ದೊಡ್ಡ ಮಟ್ಟಿಗಿನ ಹಣವೇ ಹೌದು. ಅದು 90ರ ದಶಕದ ಕಾಲ. ಆ ಕಾಲದಲ್ಲಿ ಸಂಗೀತ ಕಲಿಯುವುದಿರ್ಲಿ, ಸಂಗೀತದ ಬಗ್ಗೆ ಆಲೋಚನೆ ಮಾಡುವಷ್ಟು ಚಿಂತನೆಗಳು ಅಂದಿನ ಕಾಲದ ಜನರಲ್ಲಿ ಇರಲಿಲ್ಲ. ಸಂಗೀತವನ್ನ ಕೇವಲ ಒಂದು ಪ್ಯಾಷನ್ ಆಗಿ ಇಟ್ಕೊಂಡಂತ ದಶಕಗಳದು. ಯಾವತ್ತು ವೃತ್ತಿಯಾಗಿ ತೆಗೆದುಕೊಳ್ಳಬೇಕಂತ ಆಲೋಚನೆಯು ಆ ಟೈಮಲ್ಲಿ ಬಂದಿರ್ಲಿಕ್ಕಿಲ್ಲ. ಆ ಟೈಮಲ್ಲಿ ಸಂಗೀತವನ್ನ ಯಾರಿಂದು ಕಲಿಯದೆ ತಾನು ಓನ್ ಆಗಿಯೇ ಸಂಗೀತವನ್ನ ಕಲಿತು ಉತ್ತುಂಗಕ್ಕೇರಿದಂತ ಗಾಯಕಿ ಇವರು. ಇವರ ಕುರಿತಾದಂತ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ನಾವು ಇಂದು ಹಂಚಿಕೊಳ್ಳೇಬೇಕು. ಗುರುವೇ ಇರ್ಲಿಲ್ಲ ಇವರಿಗೆ. ಈಗ ಒಂದ್ ವೇಳೆ ಈಗ ಒಂದು ಸಂಗೀತ ಕಲಿಬೇಕು ಅಥವಾ ಸಂಗೀತಗಾರನಾಗಬೇಕು ಅಂತಂದ್ರೆ ಒಂದಿಷ್ಟು ಕೋಚಿಂಗ್ ಗಳನ್ನ ಪಡಿತಾರೆ, ಟೀಚಿಂಗ್ ಗಳನ್ನ ಪಡಿತಾರೆ. ಅದರ ಮೂಲಕ ಕಲಿತು ದೊಡ್ಡ ಸಾಧನೆಯನ್ನ ಮಾಡ್ತಾರೆ. ಆದ್ರೆ ಜಾನಕಿ ಅವರಿಗೆ ಅದು ಹುಟ್ಟಿನಿಂದಲೇ ಬಂದಿತ್ತು. ನೀವು ಊಹೆ ಮಾಡ್ಕೊಳ್ಳಿ, 2-3 ವರ್ಷಕ್ಕೆ ಅಂದ್ರೆ ಬಾಲ್ಯದಲ್ಲಿರುವಾಗ 2-3 ವರ್ಷಕ್ಕೆ ಸಂಗೀತವನ್ನ ಅವರು ಹಾಡ್ತಾ ಇದ್ರು, ಕೇಳ್ತಾ ಇದ್ರು. ಅದರ ಜೊತೆ ತಮ್ಮ ಸಂಗೀತ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ರು ಅಂತಂದ್ರೆ ಆ ಕಾಲಕ್ಕೆ ಎಷ್ಟರ ಮಟ್ಟಿಗಿನ ಸಂಗೀತ ಆಸಕ್ತಿ ಅವರಲ್ಲಿತ್ತು. ಅದು ಅಲ್ಲದೆ ಸಂಗೀತ ಅವರಿಗೆ ಕರತಲಾಮಲಕ ವಿದ್ಯೆ ಆಗಿ ಮೂಡಿ ಬಂದಿತ್ತು. ಸೊ ನಂತರ ಏನಾಯ್ತು, ಇವರು ಒಂದಿಷ್ಟು ವಿಶಿಷ್ಟ ಸಾಧನೆಯನ್ನ ಮಾಡಿದ್ದಾರೆ ಸಂಗೀತ ಲೋಕದಲ್ಲಿ. ಅದು ಒಂದೊಂದಾಗಿ ನಾವು ನೋಡೋದಾದ್ರೆ ಒಂದೇ ಹಾಡಿನಲ್ಲಿ 20 ಧ್ವನಿಯನ್ನ ಇವರು ಕೊಟ್ಟಿದ್ರು. ಜಾನಕಮ್ಮನವರ ಧ್ವನಿ ವೈವಿಧ್ಯತೆಯನ್ನ ನಾವು ನೋಡೋದಾದ್ರೆ ತೆಲುಗಿನ ನವಗ್ರಹ ಪೂಜಾ ಮಹಿಮಾ ಎಂಬ ಚಿತ್ರದ ಹಾಡೊಂದರಲ್ಲಿ ಅವರು ಒಬ್ಬರೇ ಸುಮಾರು 20ಕ್ಕೂ ಹೆಚ್ಚು ವಿಭಿನ್ನ ಶೈಲಿಯ ಸ್ವರವನ್ನ ಏರಿಳಿತ ಮಾಡಿ ಟ್ರೈ ಮಾಡಿದ್ರು. ಇದು ಭಾರತೀಯ ಚಿತ್ರರಂಗದಲ್ಲೇ ಅಪರೂಪವಾದಂತ ಪ್ರಯೋಗ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಇನ್ನು ಕನ್ನಡದ ಚಿತ್ರ ಹೇಮಾವತಿಯಲ್ಲಿ ಅವರು ಹಾಡಿರುವ ಶಿವ ಶಿವ ಎನ್ನದ ನಾಲಿಗೆ ಏಕೆ ಎಂಬ ಅನನ್ಯ ಗೀತೆಯು ಇಡೀ ಭಾರತ ದೇಶದ ಅತ್ಯಂತ ತ್ರಾಸದಾಯಕ ಗೀತೆ ಅನಿಸಿದೆ. ಅದನ್ನು ಕೂಡ ಹಾಡಿ ಇವರು ಸೈ ಎನಿಸಿಕೊಂಡಿದ್ರು. ಅಷ್ಟೇ ಅಲ್ಲದೆ 50,000ಕ್ಕೂ ಹೆಚ್ಚು ಹಾಡನ್ನ ಇವರು ಹಾಡುವ ಮೂಲಕ ಭಾರತದ ಗಾನ ಕೋಗಿಲೆ ಎಂದು ಪ್ರಖ್ಯಾತಿ ಗಳಿಸಿದ್ರು. ಕನ್ನಡದ ದಿಗ್ಗಜರಲ್ಲಿ ಒಬ್ಬರಾದಂತ ಡಾಕ್ಟರ್ ರಾಜ್ಕುಮಾರ್ ಅವರಿಗೂ ಜೋಡಿಯಾಗಿ ಇವರು ಹಾಡನ್ನ ಹಾಡಿದ್ರು. ರಾಜ್ಕುಮಾರ್ ಹಾಗೂ ಜಾನಕಿ ಅವರು ತುಂಬಾ ಹಾಡನ್ನ ಜೋಡಿಯಾಗಿ ಹಾಡಿದ್ರು. ಅಣ್ಣವರು ಕೂಡ ಜಾನಕಿಯನ್ನ ತುಂಬಾನೇ ಇಷ್ಟಪಡ್ತಾ ಇದ್ರು, ಅಕ್ಕ ಅಂತ ಕರೀತಾ ಇದ್ರು. ಜಾನಕಿ ಅವ್ರ ಜೊತೆ ಹಾಡಲಿಕ್ಕೆ ಕಾತುರದಿಂದ ಕಾಯ್ತಿದ್ರಂತೆ ಡಾಕ್ಟರ್ ರಾಜ್ಕುಮಾರ್ ಅವರು. ಯಾಕಂತಂದ್ರೆ ಅವರ ಆ ಸ್ವರ ಏನಿದೆ ತುಂಬಾನೇ ಇಷ್ಟ ಆಗ್ತಾ ಇತ್ತು ಎಲ್ರಿಗೂ ಕೂಡ. ಇನ್ನು ಮಿಮಿಕ್ರಿಯನ್ನು ಕೂಡ ಮಾಡ್ತಾ ಇದ್ರು. ಹಾಡುವುದಷ್ಟೇ ಅಲ್ಲ, ಜಾನಕಿ ಅವರಿಗೆ ಮಿಮಿಕ್ರಿ ಕಲೆ ಕೂಡ ಕರಗತವಾಗಿತ್ತು. ವಿಶೇಷವಾಗಿ ಸಣ್ಣ ಮಕ್ಕಳ ಧ್ವನಿ, ಪಕ್ಷಿಗಳ ಧ್ವನಿ ಇದೆಲ್ಲವನ್ನ ಅನುಕರಣೆ ಮಾಡ್ತಾ ಇದ್ರು. ನೀವು ನೋಡಿರ್ಬೋದು, ಹಾಡಿನಲ್ಲೂ ಕೂಡ ಸಣ್ಣ ಮಕ್ಕಳ ಧ್ವನಿಯಲ್ಲೂ ಇವ್ರು ಹಾಡು ಹೇಳ್ತಾ ಇದ್ರು. ಒಂಥರ ವಿಭಿನ್ನವಾದಂತ ಟ್ಯಾಲೆಂಟ್ ಜಾನಕಿ ಅವರದ್ದು. ಸೊ ಅವರೀಗ ನಮ್ಮೊಂದಿಗೆ ಇಲ್ಲ ಅನ್ನುವಂತ ಬೇಸರ ಒಂದು ಬಿಟ್ರೆ ಅವರ ಸಾಧನೆ ಮಾತ್ರ ಆಕಾಶದೆತ್ತರಕ್ಕಿದೆ ಅಂತಾನೆ ಹೇಳ್ಬಹುದು. ಇನ್ನು 17 ಭಾಷೆಗಳಲ್ಲಿ ಇವರು ಹಾಡನ್ನ ಹಾಡಿದ್ದಾರೆ. ಅದರಲ್ಲೂ ಜಪಾನಿಯಲ್ಲೂ ಕೂಡ ಒಂದು ಹಾಡನ್ನು ಹಾಡಿದ್ದಾರೆ. ಜಾನಕಿ ಅವರು ಭಾರತೀಯ ಭಾಷೆಗಳಾದ ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿ ಹೀಗೆ ಸೇರಿದಂತೆ 20 ಭಾಷೆಗಳಲ್ಲಿ ಹಾಡನ್ನ ಹಾಡಿರುವಂತ ಸಾಧನೆ ಮಾಡಿದ್ದಾರೆ. ಹಾಗೆ ಜಪಾನಿ ಭಾಷೆಯಲ್ಲೂ ಒಂದು ಹಾಡನ್ನ ಹಾಡಿ ಸೈ ಎನಿಸಿಕೊಂಡಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಇವರು ಮೊದಲ ಬಾರಿಗೆ ಸಾರ್ವಜನಿಕ ಶೋ ಕೊಟ್ಟಿದ್ದು ಮೈಸೂರಿನಲ್ಲಿ. ಹಾಗೆ ಅವರ ಕೊನೆಯ ಸಾರ್ವಜನಿಕ ಶೋ ಕೂಡ ಕೊಟ್ಟಿದ್ದು ಮೈಸೂರಿನಲ್ಲೇ. ಹಾಗಾಗಿ ಕನ್ನಡ ಜೊತೆಗಿನ ಅವ್ರ ನಂಟೇನಿದೆ ನೋಡಿ, ಅದು ಯಾವತ್ತೂ ಮರೀಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ಕನ್ನಡದಲ್ಲಿ ಒಂದು ಅವಿನಾಭಾವ ಸಂಬಂಧವನ್ನ ಹೊಂದಿದ್ದಾರೆ.
ಬಂದಿದ್ರು. ಈ ಹಿಂದೆ ಬಾಲಸುಬ್ರಹ್ಮಣ್ಯಂ ಕೂಡ ಕನ್ನಡಕ್ಕೆ ಅಷ್ಟೇ ಹತ್ರವಾಗಿದ್ರು, ಅಷ್ಟು ಇಷ್ಟ ಆಗ್ತಾ ಇದ್ರು ಬಾಲಸುಬ್ರಹ್ಮಣ್ಯಂ ಮತ್ತೆ ಜಾನಕಿ ಅವರು. ಇವರಿಬ್ಬರ ಕಾಂಬೋ ಏನಿದೆ ತುಂಬಾನೇ ಕಮಾಲ್ ಮಾಡಿತ್ತು. ಹಾಗೆ ಇವರಿಬ್ರು ತಮಾಷೆ ಮಾಡ್ತಿದ್ರಂತೆ ಈ ರೆಕಾರ್ಡಿಂಗ್ ಟೈಮ್ ಅಲ್ಲಿ. ಏನಂತಂದ್ರೆ ಜಾನಕಿ ಅವರು ಒಂದು ಕರವಸ್ತ್ರ ಅಂದ್ರೆ ಕರ್ಚೀಪನ್ನ ಇಟ್ಕೊಳ್ತಾ ಇದ್ರು, ಅದನ್ನ ಬಾಲಸುಬ್ರಹ್ಮಣ್ಯ ಅವರು ಅಡಗಿಸಿಡೋದು, ಅದನ್ನ ನೋಡಿ ಜಾನಕಿ ಅವರಿಗೆ ಕೋಪ ಬರ್ತಿತ್ತಂತೆ. ಯಾವತ್ತೂ ಒಂದು ಕರ್ಚೀಪನ್ನ ಅವ್ರ ಕೈಯಲ್ಲಿ ಇಟ್ಕೊಳ್ತಾ ಇದ್ರು. ಸೊ ಹಾಗಾಗಿ ಈ ತರದ ತರಲೆ ತಮಾಷೆಗಳನ್ನ ಅವ್ರು ಮಾಡ್ತಾ ಇದ್ರು. ಇನ್ನು ಜಾನಕಿ ಅವರ ವೈವಾಹಿಕ ಜೀವನಕ್ಕೆ ಬಂದ್ರೆ, ಅವರು 18ನೇ ವಯಸ್ಸಿನಲ್ಲೇ ಮದುವೆ ಆಗಿದ್ರು. ಅವ್ರದ್ದು ಒಂಥರ ಲವ್ ಸ್ಟೋರಿನೇ. ಅವರ ಗಂಡ ಏನಿದ್ದಾರೆ ನೋಡಿ, ಅವರು ಜಾನಕಿ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ತನ್ನ ಇಡೀ ಜೀವನವನ್ನ ಅವರ ಸಂಗೀತ ಜರ್ನಿಗೋಸ್ಕರ ಮುಡಿಪಾಗಿಟ್ಟಿದ್ರು. ಅಂತಂದ್ರೆ ಒಂದು ಒಳ್ಳೆಯ ಪ್ರೇಮ ಕಥೆ ಕೂಡ ಇವರಿಬ್ಬರ ನಡುವೆ ಇದೆ. ಎಸ್ ಜಾನಕಿ ಗಾಯನವನ್ನ ಹೇಗೆ ಉಸಿರಾಗಿಸಿಕೊಂಡಿದ್ರು, ಅದೇ ರೀತಿ ಜಾನಕಿ ಅವರನ್ನ ಉಸಿರಾಗಿಸಿಕೊಂಡಿದ್ದು ಅವರ ಪತಿ ರಾಮ್ ಪ್ರಸಾದ್. ಮೊದಲ ನೋಟದಲ್ಲೇ ಮೆಚ್ಚುಗೆಯಾಗಿ ಅದು ಸ್ನೇಹಕ್ಕೆ ತಿರುಗಿ ಕೊನೆಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಗಳಿಗೆಯಿಂದ ತಮ್ಮ ಜೀವನದ ಕೊನೆ ಉಸಿರಿರೋವರೆಗೂ ಹೆಗಲಿಗೆ ಹೆಗಲಾಗಿ ಉಸಿರಿಗೆ ಉಸಿರಾಗಿ ನಿಂತವರು ರಾಮಪ್ರಸಾದ್. ರಾಗ ತಾಳದಷ್ಟೇ ಒಂದಾಗಿ ಬಾಳಿ ಬದುಕಿದ ರಾಮಪ್ರಸಾದ್ ಮತ್ತು ಜಾನಕಿ ಜೋಡಿ ಅನೇಕರಿಗೆ ಮಾದರಿಯಾಗತ್ತೆ. ಜಾನಕಿ ಬಾಲ ಪ್ರತಿಭೆ. ಆಕೆ ವೇದಿಕೆಯೊಂದರಲ್ಲಿ ಹಾಡುತ್ತಿದ್ದಾಗ ಮೊದಲ ಬಾರಿ ರಾಮ್ ಪ್ರಸಾದ್ ಅವರನ್ನ ನೋಡಿದ್ರು. ಅಲ್ಲಿಯೇ ಆಕೆಯ ಸುಮಧುರ ಕಂಠಕ್ಕೆ ಮಾರು ಹೋಗಿದ್ರು. ಮುಂದೆ ರಾಮ್ ಪ್ರಸಾದರ ತಂದೆಯ ಮೂಲಕ ಇಬ್ಬರ ಪರಿಚಯವಾಯಿತು. ಆ ಸ್ನೇಹ ವೈವಾಹಿಕ ಜೀವನಕ್ಕೆ ಕಾಲಿಡುವ ಮಟ್ಟಿಗೆ ಮುಂದುವರಿಯಿತು. 1956ರಲ್ಲಿ ಜಾನಕಿ ತಮ್ಮ 18ನೇ ವಯಸ್ಸಿನಲ್ಲಿ ರಾಮ್ ಪ್ರಸಾದ್ ಅವರನ್ನ ವಿವಾಹವಾದ್ರು. ರಾಮ್ ಪ್ರಸಾದ್ ತಮ್ಮ ತಂದೆಯ ಮೂಲಕ AVM ಸ್ಟುಡಿಯೋಗೆ ಜಾನಕಿ ಬಗ್ಗೆ ಪತ್ರ ಬರೆಯುವಂತೆ ಮನವಿ ಮಾಡಿದ್ರಂತೆ. ವಿವಾಹವಾದ 1 ವರ್ಷದ ನಂತರ 1957ರಲ್ಲಿ ಜಾನಕಿಗೆ ಮೊದಲ ಹಿನ್ನೆಲೆ ಗಾಯಕಿಯಾಗಿ ಹಾಡುಗಾರಿಕೆಯ ಅವಕಾಶ ಕೂಡ ಸಿಕ್ಕಿತ್ತು. ಅಲ್ಲಿಂದ ಅವರ ಸಂಗೀತ ಯಾನ ಹೊಸ ಪ್ರತಿಭೆಯೊಂದಿಗೆ ಆರಂಭವಾಯಿತು. ಜಾನಕಿ ಅವರು ಅವರ ಪತಿಯನ್ನ ರಾಮು ಎಂದು ಪ್ರೀತಿಯಿಂದ ಕರೀತಿದ್ರು. ತಮ್ಮ ಜೀವನವನ್ನೇ ಪತ್ನಿಯ ಸಂಗೀತ ವೃತ್ತಿಗೆ ಸಮರ್ಪಣೆ ಮಾಡಿದ್ರು. ಪ್ರತಿ ರೆಕಾರ್ಡಿಂಗ್ ಸಮಯದಲ್ಲೂ ಅವ್ರ ಜೊತೆ ಇವರು ಇರ್ತಾ ಇದ್ರು. ಅವರು ನನ್ನ ಸಂಗೀತಕ್ಕೆ ಹುಚ್ಚರಾಗಿದ್ರು ಅಂತ ಈ ಹಿಂದೆ ಜಾನಕಿ ಅವರು ಹೇಳ್ತಾ ಇದ್ರು. ರೆಕಾರ್ಡಿಂಗ್ ಸಮಯದಲ್ಲಿ ನನ್ನನ್ನ ಒಬ್ಬಳೇ ಬಿಡ್ತಿರ್ಲಿಲ್ಲ, ನನಗೂ ಅವರನ್ನ ಬಿಟ್ಟಿಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ತಮ್ಮ ಇಡೀ ಜೀವನವನ್ನೇ ನನಗಾಗಿ ಮುಡುಪಾಗಿಟ್ಟಿದ್ರು. ಅವರ ಬೆಂಬಲವಿಲ್ಲದೆ ನಾನು ಈ ಸ್ಥಾನಕ್ಕೆ ಬರುತ್ತಿರ್ಲಿಲ್ಲ ಅಂತ ಜಾನಕಿ ಅವರು ಅನೇಕ ಸಂದರ್ಶನದಲ್ಲಿ ಭಾವುಕರಾಗಿ ಹೇಳಿದ್ರು. ರಾಮು ಜಾನಕಿ ಸಂಬಂಧ ಕೇವಲ ಪತಿ ಪತ್ನಿಯ ಸಂಬಂಧವಾಗಿರಲಿಲ್ಲ, ಅದು ಸ್ನೇಹ, ಬೆಂಬಲ ಮತ್ತು ಅನ್ಯೋನ್ಯ ಹೊಂದಾಣಿಕೆಯಿಂದ ಕೂಡಿತ್ತು. ಜಾನಕಿ ಅವರ ಯಶಸ್ಸಿನ ಹಿಂದಿನ ಶಕ್ತಿಯಾಗಿದ್ದ ರಾಮು ಅವರು 1997ರಲ್ಲಿ ನಿಧನರಾದ್ರು. ಅಲ್ಲಿಂದ ಜಾನಕಿ ಅವರಿಗೆ ಒಂದಿಷ್ಟು ಬೇಸರ ಆಗಿತ್ತು. ಯಾಕಂತಂದ್ರೆ ಮಧ್ಯದಲ್ಲೇ ಬಿಟ್ಟು ಹೋದ್ರಲ್ಲ ಅನ್ನುವಂತ ಬೇಸರ ಅವರಿಗೆ ಕಾಡ್ತಾ ಇತ್ತು. ಆದ್ರೂ ಕೂಡ ಯಾವ ಸಂದರ್ಶನವಾದ್ರೂ ಕೂಡ ಅಲ್ಲಿ ಒಂದೊಮ್ಮೆ ತಮ್ಮ ಪತಿಯನ್ನ ಅವರು ನೆನಪು ಮಾಡಿಕೊಳ್ತಿದ್ರು. ನನ್ನ ಈ ಜರ್ನಿಯಲ್ಲಿ ಸಾಗಿ ಬಂದಿದ್ದು ನನ್ನ ಪತಿ ಎನ್ನುವಂತ ವಿಚಾರವನ್ನ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಜಾನಕಿ ಅವರು ಇದೀಗ ನಮ್ಮನ್ನ ಅಗಲಿದ್ದಾರೆ. ಆದರೆ ಅವರ ಸೇವೆ ಸಂಗೀತ ಲೋಕಕ್ಕೆ ಅಪಾರವಾದದ್ದು. ಮುಂದಿನ ಪೀಳಿಗೆಗೆ, ಈಗಿರುವ ಪೀಳಿಗೆಗೆ ಎಲ್ಲರಿಗೂ ಮಾದರಿಯಾಗಿ ನಿಂತವರು ಜಾನಕಿ ಅಮ್ಮ. ಹೋಗಿ ಬನ್ನಿ ಜಾನಕಿ ಅಮ್ಮ, ನಿಮಗಿದು ಭಾವಪೂರ್ಣ ಶ್ರದ್ಧಾಂಜಲಿ.